ಸೋಸಿ ತೊಳೆದು ಸೊಪ್ಪು ಬೆಂದಿದೆ. ಇದನ್ನು ಆರಕ್ಕಿಡೋಣ. ಒಂದು 3-4 ಎಸಳು ಬೆಳ್ಳುಳ್ಳಿ ಪೌಡ್ರು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, 1 ಟೇಬಲ್ ಸ್ಪೂನು ಜೀರಿಗೆ, ಕಸೂರಿ. ಇದನ್ನು ಒಗ್ಗರಣೆ ಥಿಕ್ನೆಸ್ಗೋಸ್ಕರ ಗಟ್ಟಿ ರವೆಲೆ ಸ್ವಲ್ಪ ಜೀರಿಗೆ ಮಸಾಲೆ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ಹಾಕ್ತಾಯಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ ಟಿಫನಿಗೆ ಪಾಲಕ್ ಚಪಾತಿ ಮತ್ತು ಚೆನ್ನ ಮಸಾಲ ಗ್ರೇವಿನ ಮಾಡಿದ್ದೀನಿ. ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಬನ್ನಿ. ನಾನು ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಮೊಯ್ತೆಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಿಗ್ಗೆ ಟಿಫನಿಗೆ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು 1 ಕಟ್ಟು ಪಾಲಕನ್ನು ತೊಗೊಂಡು ನೀಟಕ್ಕೆ ತೊಳೆದು ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು 2 ನಿಮಿಷ ಬೆಂದರೆ ಸಾಕಿದು. ಸೊಪ್ಪು ಬೆಂದಿದೆ. ಇದನ್ನು ಆರಕ್ಕಿಡೋಣ. ನೀಟಾಗಿ ಈ ನೀರನ್ನು ವೇಸ್ಟ್ ಮಾಡಿದೆ. ಮತ್ತು ನಾನು ಇದನ್ನು ಚಪಾತಿ ಹಿಟ್ಟನ್ನು ಕಲಸೋಕ್ಕೆ ಯೂಸ್ ಮಾಡ್ಕೊತೀನಿ. ಏಕೆಂದರೆ ಸೊಪ್ಪು ಬೆಂದು ರಸ ಬಿಟ್ಟಿರೋದು ಇದರಲ್ಲೇ ಐತಲ್ವ ಎಲ್ಲ, ಅದಕ್ಕೆ. ಸೊಪ್ಪು ಆರಿದ್ಮೇಲೆ ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ ಎಲ್ಲ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ. ನಾನೀಗ ಬೇಯಿಸ್ಕೊಂಡಿರೋ ಸೊಪ್ಪಿಗೆ ಜೀರಿಗೆ, ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಬೇಯಿಸಿರೋ ನೀರನ್ನು ಜಾರಲ್ಲಿರೋ ಮಸಾಲೆಗೆ ಹಾಕಿ ಈಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನೀರೇನು ಬೇಕಾಗಿಲ್ಲ, ಇದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಹದವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ಮಾಡೋದಕ್ಕೆ ಹಿಟ್ಟು ರೆಡಿ. ನಾನಿಲ್ಲಿ ಚೆನ್ನ ಮಸಾಲ ಚಪಾತಿ ಹಿಟ್ಟು ಕಲಿಸಿದ್ದೀನಿ. ಚೆನ್ನ ಮಸಾಲ ಮಾಡೋದಕ್ಕೆ ರಾತ್ರಿನೇ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ. ಇದನ್ನು ಇವಾಗ ನಾನಿಲ್ಲಿ ಬೇಯಕ್ಕೆ ಹಾಕ್ತೀನಿ. ನೀರಿಟ್ಟಿದ್ದೀನಿ. ಕಾಳಿಗೆ ಸ್ವಲ್ಪ ಉಪ್ಪಿಡಿಲಿ ಅಂತ ಅಂದ್ಬಿಟ್ಟು ಉಪ್ಪಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಮಸಾಲೆಗೆ ನಾನು ಈರುಳ್ಳಿ, ಟೊಮೊಟೊ, 2 ಈರುಳ್ಳಿ, 2 ಟೊಮೊಟೊ, ಒಂದು 3-4 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಖಾರಕ್ಕೆ 1-2 ಮೆಣಸಿನ್ಕಾಯಿ, 1 ಚಕ್ಕೆ, 2 ಲವಂಗ, 1 ಏಲಕ್ಕಿ. ಇದನ್ನು ನಾವು ಹಾಗೆ ಒಗ್ಗರಣೆಗೂ ಕೂಡ ಹಾಕ್ಕೊಂಡು ಮಾಡ್ಬೋದು. ನಾನು ಇಲ್ಲಿ ಮಕ್ಕಳಿಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಂತ ನೀಟಾಗಿ ಇದನ್ನು ಹುರ್ಕೊಂಡು ಪೇಸ್ಟ್ ಮಾಡಿ ಹಾಕ್ತೀನಿ. ಇದು ಮಸಾಲ ಪದಾರ್ಥಗಳು. ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಅರಶಿನ ಪುಡಿ ಮತ್ತು ಚೆನ್ನ ಮಸಾಲ ಪೌಡ್ರು ಎಲ್ಲ ಇದೆ. ಇದು ಒಗ್ಗರಣೆಗೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ಜೀರಿಗೆ, ಕಸೂರಿ ಮೇಥಿ, 1 ಪಲಾವ್ ಎಲೆ, ಸ್ವಲ್ಪ ಹಿಂಗು. ಫಸ್ಟು ಈಗ ಮಸಾಲೆ ಹುರಿಯೋಣ. ಮಸಾಲೆ ಹುರಿಯೋಕ್ಕೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಇದನ್ನು ಒಗ್ಗರಣೆಗೂ ಕೂಡ ಹಾಕ್ಕೊಂಡು ಹಂಗೆ ಮಾಡ್ಬೋದು. ಆದರೆ ಮಕ್ಕಳು ತಿಂತಾರಲ್ಲ, ಎಲ್ಲ ಎತ್ತಿ ಸೈಡ್ಗೆ ಇಡ್ತಾರೆ. ಅದಕ್ಕೋಸ್ಕರ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅಡುಗೆಗೆಲ್ಲ ಈ ಥರ ಗ್ರೇವಿಗಳಿಗೆಲ್ಲ ಬೇಬಿ ಗೋಡಂಬಿನ ಯೂಸ್ ಮಾಡ್ತಾರೆ. ಬಟ್ ಬೇಬಿ ಗೋಡಂಬಿ ಇಲ್ಲ, ನಾನು ನಾರ್ಮಲ್ ಗೋಡಂಬಿನೇ ಹಾಕಿ ಒಂದು 4 ಫ್ರೈ ಮಾಡ್ತಾಯಿದ್ದೀನಿ. ಕಾಳು ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಗ್ರೇವಿ ಥಿಕ್ನೆಸ್ಗೋಸ್ಕರ ಗಟ್ಟಿ ಬರಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಕಾಳು ಹಾಕ್ಕೊಂಡು ರುಬ್ತೀನಿ. ಈಗ ಇಲ್ಲಾಂದರೆ ಮುಖಕ್ಕೆಲ್ಲ ಸಿಡಿಯುತ್ತೆ. ಹಾಕಿ ಕಾದಿದೆ. ಕಸೂರಿ ಮೇಥಿ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ. ನಾವು ಚಕ್ಕೆ ಲವಂಗ ಎಲ್ಲ ಆಲ್ರೆಡಿ ಮಸಾಲೆಗೆ ಹಾಕಿರೋದ್ರಿಂದ ಮತ್ತೆ ಇದಕ್ಕೇನು ಹಾಕೋ ಅವಶ್ಯಕತೆ ಇರಲ್ಲ. ಮಸಾಲೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊದೆಲ್ಲ ಸಿಗುತ್ತಲ್ಲ ಅಂದ್ಬಿಟ್ಟು ನಾನು ನೀಟಾಗಿ ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರಶಿನ ಪುಡಿ, ಗರಂ ಮಸಾಲ, ಚೆನ್ನ ಮಸಾಲ ಪೌಡ್ರು ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ.
ನಮಗೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಹಾಕಬೇಕಾಗುತ್ತೆ. ನಾನು ಇದ್ರ ಜೊತೆ ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ. ಮಕ್ಕಳು ಸೊಪ್ಪು ತಿಂದೇ ಇರೋದ್ರಿಂದ ನಾವು ಈ ರೀತಿ ತಿನ್ನೋ ಊಟದ ಜೊತೆಲೇ ಅವ್ರಿಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ನಮ್ಮ ಮೊಯ್ತಾ ಅಂತೂ ಏನೂ ತಿನ್ನಲ್ಲ ಅವಳು. ಅದಕ್ಕೆ ನಾನು ಯಾವಾಗಲೂ ಅವಳಿಗೆ ಬೀಟ್ರೋಟ್ ಆಗಲಿ ಕ್ಯಾರೆಟ್ ಆಗಲಿ ಈ ಸೊಪ್ಪುಗಳನ್ನೆಲ್ಲ ನೀಟಾಗಿ ಅನ್ನದ ಜೊತೆ ಸ್ಮ್ಯಾಶ್ ಮಾಡಿ ತರಕಾರಿನೆಲ್ಲ ಕೊಡ್ತೀನಿ. ಅವಳು ಏನೂ ತಿನ್ನಲ್ಲ, ಈರುಳ್ಳಿ ಟೊಮೊಟೊನೂ ಕೂಡ ತಿನ್ನಲ್ಲ. ಸೊ ಅದಕ್ಕೆ ನಾನು ಈ ಕೆಲಸ ಮಾಡೋದು ಯಾವಾಗಲೂ ಇದೇ ಥರ ಮಾಡ್ಕೊಡೋದು ಅವಳಿಗೆ. ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿರುವಂಥ ಸ್ವಲ್ಪ ನೀರನ್ನ ಹಾಕಿ ಅದು ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಆಗಲಿ. ಆಮೇಲೆ ಬೇಯಿಸಿರೋಂಥ ಕಾಳನ್ನು ಹಾಕಿ ಮುಚ್ಚಿದ್ರೆ ನಮ್ಮ ಚೆನ್ನ ಮಸಾಲ ರೆಡಿ ಆಗುತ್ತೆ. ಗ್ರೇವಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತೀನಿ, ಏಕೆಂದರೆ ಕಡಲೆಕಾಳು ಸ್ವಲ್ಪ ಗ್ಯಾಸ್ ಇರೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಉಬ್ರಿಸ್ಕೊಳ್ಳುತ್ತೆ. ಸೊ ನೀಟಾಗಿ ಜೀರ್ಣ ಆಗಲಿ ಅಂತ ಒಂದೇ ಒಂದು ಚಿಟಿಕೆ ಹಿಂಗೆ ಹಾಕಿದ್ದೀನಿ. ನೀಟಾಗಿ ಮಸಾಲೆ ಇವಾಗ ತಳ ಬಿಡ್ತಾ ಇದೆ. ಬೇಯಿಸಿರುವಂಥ ಕಾಳನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದ್ರೆ ನಮ್ಮ ಚೆನ್ನ ಮಸಾಲ ರೆಡಿ ಆಗುತ್ತೆ. ಇವಾಗ ನಾನು ಮೊಯ್ತನಿಗೆ ಪೂರಿ ಮಾಡಲ್ಲ, ಪಾಲಕ್ ಸೊಪ್ಪು ಒಂದು ಹಿಟ್ಟು ಕಲಸಿಟ್ಟಿದ್ದೀನಲ್ಲ ಅದರಲ್ಲಿ ಚಪಾತಿ ಮಾಡಿಕೊಡ್ತೀನಿ. ಏಕೆಂದರೆ ಪೂರಿ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಎಣ್ಣೆ ಬೇಡ ಅಂತ ಅಷ್ಟೇ. ಕುದೀತಾ ಇದೆ, ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಅದಿದೆ, ಮೊಯ್ತನಿಗೆ ಟೈಮ್ ಆಗಿದ್ದರಿಂದ ಚಪಾತಿ ಮಾಡ್ತಾಯಿದ್ದೀನಿ ಅವಳಿಗೆ. ನಮಗೇನು ಮಾಡ್ಕೊಳ್ಳೋಣ ಅಶ್ವಿನಿ, ಪೂರಿ ಮಾಡ್ಕೊಳ್ಳೋಣ. ಕಲರ್ ನೋಡಿ ನೀಟಾಗಿ ಎಣ್ಣೆ ಬಿಟ್ಟು ನೆಂದಿದೆ, ರೆಡಿಯಾಗಿದೆ. ರೆಡಿಯಾಗಿದೆ ಪೂರಿ. ಇದು ಪೂರಿ ಮಾಡಿಲ್ಲ, ಸಾರಿ, ಚಪಾತಿ ಮತ್ತು ಚೆನ್ನ ಮಸಾಲ. ನನ್ನ ಮಗಳಿಗೆ ಪೂರಿ ಫೇವ್ರೇಟು, ಬಟ್ ಆದರೆ ನಾನು ಇವತ್ತು ಅವಳಿಗೆ ಚಪಾತಿ ಮಾಡಿಕೊಟ್ಟಿದ್ದೀನಿ. ಏಕೆಂದರೆ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಎಣ್ಣೆ ಪದಾರ್ಥ ಎಲ್ಲ ಬೇಡ, ವಾಮಿಟ್ ಗಿಮಿಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಈಗ ರೆಡಿಯಾಗಿರೋದನ್ನು ಅವಳಿಗೆ ತಿನ್ನೋಕ್ಕೆ ಕೊಡಬೇಕು ನಾಷ್ಟಕ್ಕೆ. ತಿನ್ನು ಮಗಳೇ, ಹೇಗಿದೆ ಹೇಳು. ಹೌದಾ, ಓಕೆ. ಬಾಯ್ ಬಾಯ್ ಪುಟ್ಟ.